ಎಲ್ರಿಗೂ ನಮಸ್ಕಾರ. ಆಚಾರ್ ಮನೆ ಕಿಚನ್ಗೆ ಸ್ವಾಗತ. ಇವಾಗ ಹಲಸಿನಕಾಯಿ ಸೀಸನ್ ಬೇರೆ ಶುರುವಾಗಿದೆ. ಅದೇನೇ ಉಂಟಲ್ಲ ಹಲಸು ಹುಲಸು ಅಂತ. ಹಲಸಿನಕಾಯಿ ಒಮ್ಮೆಲೆ ಆಗೋದಕ್ಕೆ ಶುರುವಾಯಿತು ಅಂತಂದರೆ ಒಂದೇ ಮರದಲ್ಲಿ ಈ ರೀತಿ ರಾಶಿ ರಾಶಿ ಹಲಸಿನಕಾಯಿ ಆಗೋದನ್ನು ನೋಡ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಹಲಸಿನಕಾಯಿನ ಬಳಸ್ಕೊಂಡು ಗರ್ಗರಿ ಆಗಿರುವಂತಹ ಚಿಪ್ಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಸಂಜೆ ಟೀ ಜೊತೆಗೆ ತುಂಬ ಚೆನ್ನಾಗಿರ್ತದೆ ಹಾಗೂ ಮಧ್ಯಂತರದಲ್ಲಿ ಟೈಮ್ ಪಾಸ್ಗಂತೂ ಸೂಪರ್ ಆಗಿರ್ತದೆ. ನೋಡಿ, ನಾನಿಲ್ಲಿ 2 ಬೆಳೆದಿರುವಂಥ ಹಲಸಿನಕಾಯನ್ನು ತೊಗೊಂಡಿದ್ದೇನೆ. ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಈ ಹಲಸಿನಕಾಯಿ ಚಿಪ್ಸ್ ಮಾಡೋದಕ್ಕೆ ಆದಷ್ಟು ಬೆಳೆದ ಹಲಸಿನಕಾಯನ್ನು ತಗೋಬೇಕು, ಆದರೆ ಅದು ಹಣ್ಣಾಗಿರಬಾರ್ದು. ನೋಡಿ, ಈ ರೀತಿ ಸೊಳೆಯನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೇನೆ. ಸೊಳೆಯನ್ನು ಬಿಡಿಸ್ಕೊಂಡಾದ್ಮೇಲೆ ಅದನ್ನು ಈ ರೀತಿ ಸಪೂರವಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ತೀರಾ ತೆಳುನೂ ಆಗಬಾರ್ದು, ತೀರಾ ದಪ್ಪನೂ ಆಗಬಾರ್ದು. ಇವಾಗ ಚಿಪ್ಸ್ ಮಾಡೋದಕ್ಕೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಕಾದ ಎಣ್ಣೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಹಲಸಿನಕಾಯಿ ಸೊಳೆಗಳನ್ನು ಬಿಟ್ಕೋಬೇಕು. ನೋಡ್ಬಿಟ್ಟು ಸೇರಿಸ್ಕೊಳ್ಳಿ. ಹಲಸಿನಕಾಯಿ ಸೊಳೆ ಸೇರಿಸ್ತಾ ಇದ್ದಾಗೆ ಎಣ್ಣೆ ಉಕ್ಕಿ ಬರೋ ಸಾಧ್ಯತೆ ಇರ್ತದೆ, ಹಾಗಾಗಿ ಸ್ವಲ್ಪನೇ ಸೇರಿಸ್ಕೊಳ್ಳಿ. ಈ ಹಲಸಿನಕಾಯಿ ಚಿಪ್ಸ್ ಮಾಡೋದಕ್ಕೆ ಹಲಸಿನಕಾಯಿ ಚೆನ್ನಾಗಿ ಬೆಳೆದಿರಬೇಕು, ಆದರೆ ಹಣ್ಣಾಗಿರಬಾರ್ದು, ಸೊಳೆಗಳು ಗಟ್ಟಿಯಾಗಿರಬೇಕು. ಆ ರೀತಿ ಹಲಸಿನಕಾಯಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಸೊಳೆಗಳನ್ನೆಲ್ಲ ಎಣ್ಣೆಯಲ್ಲಿ ಬಿಟ್ಟಾದಮೇಲೆ ಈ ನೊರೆಗಳೆಲ್ಲ ಕಡಿಮೆ ಆಗೋ ತನಕ ಈ ರೀತಿ ಸೌಟಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಬೇಯಿಸ್ಕೋಬೇಕು. ಗ್ಯಾಸನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಳ್ಳಿ. ನೋಡಿ, ಇವಾಗ ನೊರೆ ಎಲ್ಲ ಪೂರ್ಣವಾಗಿ ಕಡಿಮೆ ಆಗ್ತಾ ಉಂಟು. ಇವಾಗ ಈ ರೀತಿ 1-2 ಸಲ ಮಗ್ಚ್ಕೋಬೇಕು. ಇವಾಗ ನಾವಿದಕ್ಕೆ ಉಪ್ಪು ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನಿಲ್ಲಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಉಪ್ಪು ನೀರನ್ನು 1 ಸ್ಪೂನು ಈ ಬಂಡಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೂ ಅರಿಶಿಣದ ನೀರನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು 1 ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಈ ರೀತಿ ಮಗ್ಚ್ಕೋಬೇಕು. ಗ್ಯಾಸನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ಈ ಹಲಸಿನಕಾಯಿ ಚಿಪ್ಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಸ್ವಲ್ಪ ತಾಳ್ಮೆಯಿಂದ ಮಾಡಿಕೊಂಡ್ರೆ ಗರ್ಗರಿಯಾಗಿರುವಂತಹ ಹಲಸಿನಕಾಯಿ ಚಿಪ್ಸನ್ನು ನಾವು ಈಸಿಯಾಗಿ ರೆಡಿ ಮಾಡ್ಕೋಬೋದು. ನೋಡಿ, ಕಲರ್ ಚೇಂಜ್ ಆಗಿದೆ ಹಾಗೂ ಗರ್ಗರಿಯಾಗಿ ರೆಡಿಯಾಗಿದೆ. ಈ ರೀತಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನಾನು ಇದನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದನ್ನು ನಾನು ಒಂದು ಪೇಪರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಬ್ಯಾಚಿಂದು ರೆಡಿ ಆಯಿತು. ಇವಾಗ ಚೆನ್ನಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಇನ್ನೊಂದು ಬ್ಯಾಚನ್ನು ಕೂಡ ಸ್ವಲ್ಪನೇ ಬಿಟ್ಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಈ ರೀತಿ ಮಧ್ಯಮ ಉರಿಯಲ್ಲಿ ಸೌಟಿಂದ ಈ ರೀತಿ ಮಗ್ಚ್ಕೊಳ್ತಾ ಪುನಃ ಅದೇ ಪ್ರೊಸೆಸ್ಸು 1 ಸ್ಪೂನ್ ಆಗುವಷ್ಟು ಉಪ್ಪು ನೀರು ಹಾಗೂ 1 ಸ್ಪೂನ್ ಆಗುವಷ್ಟು ಅರಿಶಿಣದ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಕೂಡ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಳ್ತಾ ಹೊಂಬಣ್ಣ ಬರೋ ತನಕ ಗರ್ಗರಿಯಾದ ಚಿಪ್ಸನ್ನು ರೆಡಿ ಮಾಡ್ಕೋಬೋದು. ನೋಡಿ, ಇದು ಕೂಡ 2ನೇ ಬ್ಯಾಚು ಕೂಡ ರೆಡಿ ಆಯಿತು. ಅದೇ ರೀತಿ ನಾನು ಉಳಿದದ್ದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಇಷ್ಟು ಚಿಪ್ಸು, 2 ಹಲಸಿನಕಾಯಿಂದ ಎಷ್ಟು ಚಿಪ್ಸ್ ರೆಡಿ ಆಯಿತು ನೋಡಿ. ಇವಾಗ ನಾನು ಇದಕ್ಕೆ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಉಪ್ಪನ್ನು ಸೇರಿಸ್ಕೊಳ್ತಾ ಇಲ್ಲ, ಬೇಯುವಾಗ ಉಪ್ಪನ್ನು ಸೇರಿಸ್ಕೊಂಡಿದ್ದೆ. ನಿಮಗೆ ಖಾರ ನೋಡ್ಬಿಟ್ಟು ಸೇರಿಸ್ಕೊಳ್ಳಿ. ಖಾರ ಪುಡಿಯನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚಿಪ್ಸಿಗೂ ಖಾರ ಪುಡಿ ಸರಿಯಾಗಿ ತಾಗೋ ರೀತಿಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಚಿಪ್ಸ್ ರೆಡಿ ಮಾಡಿಕೊಂಡ್ರೆ. ಸಂಜೆ ಟೀ ಜೊತೆ ಅಥವಾ ಮಧ್ಯದಲ್ಲಿ ಏನಾದರೂ ಟೈಮ್ ಪಾಸ್ ಮಾಡೋದಕ್ಕೆ ಈ ರೀತಿ ಹಲಸಿನಕಾಯಿ ಚಿಪ್ಸ್ ಮಾಡಿಕೊಂಡ್ರೆ ತುಂಬ ಸೂಪರ್ ಆಗಿರ್ತದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹಲಸಿನಕಾಯಿ ಚಿಪ್ಸ್ ಮಾಡ್ಕೋಬೋದು ಅಂತ. ಒಮ್ಮೆ ಟ್ರೈ ಮಾಡಿ, ಹೇಗಾಯಿತು ಅಂತ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.